ನಮಸ್ಕಾರ ಎಲ್ರಿಗೂ. ಮಾಂಗಲ್ಯದಿಂದ ನಂಟಾದರೂ ಕಥೆಯ ಮುಂದುವರಿದ ಭಾಗವನ್ನು ಮುಂದುವರಿಸೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಿದ್ರ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಕತೆನ ಮುಂದುವರಿಸೋಣ. ಮಾಂಗಲ್ಯದಿಂದ ನಂಟಾದರು ಭಾಗ 20. ಸೋನಿಯಾನ 5 ವರ್ಷ ಪ್ರೀತಿಸಿದ್ದೆ ಅಂತ ಹೇಳಿದ್ರಿ, ಈಗ ನನ್ನ ಮೇಲೆ ಹೇಗೆ ಇಷ್ಟು ಪ್ರೀತಿ ಬಂತು? ಅಷ್ಟು ವರ್ಷ ಪ್ರೀತಿಸಿದವರನ್ನು ಅಷ್ಟು ಬೇಗ ಮರೆಯೋಕೆ ಆಗುತ್ತಾ ಅಂತ ಸಾರಾ ಸಂಶಯದಿಂದ ಕೇಳಿದ್ಲು ಅಗ್ನಿಗೆ. ಸಾರಾ, ಕೆಲವು ವ್ಯಕ್ತಿಗಳನ್ನು ಇಷ್ಟಪಡೋಕೆ ತಿಂಗಳುಗಳು ವರ್ಷಗಳು ಬೇಕಾಗುತ್ತೆ, ಆದರೆ ಇನ್ನು ಕೆಲವರನ್ನು ಇಷ್ಟಪಡೋಕೆ ಒಂದು ಕ್ಷಣ ಸಾಕು. ಸೋನಿಯನ್ನು ನಾನು ಮನಸ್ಫೂರ್ತಿಯಾಗಿ ಪ್ರೀತಿಸಿದ್ದು ನಿಜ. ನೀನು ನನ್ನ ಜೀವನಕ್ಕೆ ಬಂದಾಗ ನಾನು ಇಷ್ಟು ಬೇಗ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೋನಿ ಸ್ಥಾನದಲ್ಲಿ ಬೇರೆಯವರನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಕಡೆ ಒಂದು ವಿಚಿತ್ರ ಆಕರ್ಷಣೆ ಉಂಟಾಯಿತು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಬಹುಶಃ ಸೋನಿ ವಾಪಸ್ ಬಂದರೆ ಅದು ಬದಲಾಗಬಹುದೇನೋ ಅಂತ ಅಗ್ನಿ ಅವಳನ್ನು ನೋಡ್ತಾ ಹೇಳ್ದ. ಅವನ ಮಾತನ್ನು ಕೇಳಿದ ಸಾರಾ ಅವನ ಕಡೆಗೆ ಕೋಪದಿಂದ ನೋಡಿ ಅವನಿಗೆ ಕಚ್ಚಿದ್ಲು. ಸುಮ್ಮನಿರು ಸಾರಾ, ನೋವಾಗ್ತಿದೆ ಅಂತ ಅವನು ತನ್ನ ಕೈಗಳನ್ನು ಕೊಡುತ್ತಾ ಹೇಳ್ದ. ನೋವಾಗಲಿ ಅಂತಲೇ ಕಚ್ತಿರೋದು ಅಂತ ಅವಳು ನಗ್ತಾ ಹೇಳಿದ್ಲು. ಹಾಗಾದರೆ ನಾನು ನಿನಗೆ ನೋವು ಕೊಡ್ತೀನಿ ನೋಡು ಅಂತ ಅವನು ಕೂಡ ನಗ್ತಾ ಹೇಳ್ದ. ಅದಕ್ಕೆ ನಾನು ಏನೂ ಮಾಡಲಿಲ್ವಲ್ಲ ಅಂತ ಅವಳು ತುಟಿಗಳನ್ನು ಮುದುಡ್ತಾ ಹೇಳಿದ್ಲು. ಆಮೇಲೆ ನಾನು ಏನು ಮಾಡಿದ್ದಕ್ಕೆ ನೀನೀಗ ನನ್ನನ್ನು ಕಚ್ಚಿದೆ ಅಂತ ಅಗ್ನಿ ತಮಾಷೆಯ ಕೋಪದಲ್ಲಿ ಕೇಳ್ದ. ಸೋನಿಯಾ ಬರೋವಾಗ ನಿನ್ನ ಪ್ರೀತಿ ಅವಳ ಕಡೆಗೆ ಬದಲಾಗತ್ತೆ ಅಂತ ಹೇಳಿಲ್ವಾ ಅಂತ ದೂರು ನೀಡುವಂತೆ ಕೇಳಿದ್ಲು ಸಾರಾ. ಅದು ನಿಜ ತಾನೆ ಅಂತ ಅವಳನ್ನೇ ಓರೆಗಣ್ಣಿನಿಂದ ನೋಡ್ತಾ ಹೇಳ್ದ ಅಗ್ನಿ. ಹಾಗಾದರೆ ಸೋನಿಯಾ ಬರ್ತಾಳಾ ಅಂತ ಸಾರಾ ಸಂಶಯದಿಂದ ಕೇಳಿದ್ಲು. ಏನೋ ಬಂದರೆ ಬರಬಹುದು ಅಂತ ಅವನು ಹೀಗೆ ತಮಾಷೆಯಾಗಿ ಹೇಳ್ತಿದ್ದಂತೆ ಅವನ ಫೋನ್ ರಿಂಗ್ ಆಗತೊಡಗಿತ್ತು. ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಿತ್ತು. ಆ ಕಾಲ್ನ ರಿಸೀವ್ ಮಾಡಿ ಲೌಡ್ ಸ್ಪೀಕರಿಗೆ ಹಾಕು ಅಂತ ಅಗ್ನಿ ಹೇಳಿದ ಕೂಡಲೇ ಸಾರಾ ಅವನ ಜೇಬ್ನಲ್ಲಿದ್ದ ಫೋನ್ ತೆಗೆದು ಲೌಡ್ ಸ್ಪೀಕರ್ನಲ್ಲಿ ಹಾಕಿದ್ಲು. ಹೆಲೋ ಅಂತ ಗಾಡಿ ಓಡಿಸ್ತಿದ್ದ ಅಗ್ನಿ ಹೇಳ್ದ. ಹೆಲೋ ಅಂತ ಆ ಕಡೆಯಿಂದ ಹೆಣ್ಣಿನ ಧ್ವನಿ ಕೇಳಿಸ್ತು. ಅದನ್ನು ಕೇಳಿದ ಕೂಡಲೇ ಸಾರಾ ಹುಬ್ಬೇರಿಸಿದ್ಲು. ವರ್ಷಗಳ ನಂತರ ಅವಳ ಧ್ವನಿ ಕೇಳಿದ ಅಗ್ನಿ ಸಂಶಯದಿಂದ ಸಾರಾನ ನೋಡ್ದ. ಯಾರು ಅಂತ ಕೇಳ್ದ ಅಗ್ನಿ. ಅಚ್ಚು, ನಾನೇ ಸೋನಿಯಾ ಅಂತ ಆ ಕಡೆಯಿಂದ ಧ್ವನಿ ಕೇಳಿದ ತಕ್ಷಣ ಅಗ್ನಿ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿ ಗಾಡಿನ ನಿಲ್ಲಿಸ್ದ. ಸಾರಾ ಸಂಶಯದಿಂದ ಅಗ್ನಿನ ನೋಡಿದ್ಲು. ಆಗ ಅವನು ಅಸಹಾಯಕನಂತೆ ಸಾರಾನ ನೋಡಿದಾಗ ಅವಳಂತೂ ಕೋಪದಿಂದ ಅವನನ್ನು ನೋಡ್ತಿದ್ಲು. ನಾನು ಡ್ರೈವಿಂಗ್ ಮಾಡ್ತಿದ್ದೀನಿ, ಸ್ವಲ್ಪ ಸಮಯದ ನಂತರ ನಿನಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳ್ದ ಅಗ್ನಿ. ಹಾಂ ಸರಿ ಅಂತ ಆ ಕಡೆಯಿಂದ ಅವಳು ಹೇಳಿದ ಕೂಡಲೇ ಸಾರಾ ಫೋನ್ ಕಟ್ ಮಾಡಿದ್ಲು. ನಂತರ ಅಗ್ನಿನ ತೀಕ್ಷ್ಣವಾಗಿ ನೋಡಿದ್ಲು. ಹಾಗಾದರೆ ಎಲ್ಲ ಗೊತ್ತಿದ್ದೆ ಹೀಗೆ ಮಾತಾಡ್ತಿದ್ದೀರ ಅಲ್ವಾ ಅಂತ ಕೇಳಿದ್ಲು ಸಾರಾ. ಅಲ್ಲ ಸಾರಾ, ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನಿಜ, ಮೊದಲನೇ ಬಾರಿಗೆ ಅವಳು ಕಾಲ್ ಮಾಡ್ತಿರೋದು. ಇಷ್ಟು ವರ್ಷಗಳಲ್ಲಿ ಒಂದು ಸಲ ಕೂಡ ಅವಳು ಕಾಲ್ ಮಾಡಿರಲಿಲ್ಲ ಅಂತ ಅಗ್ನಿ ಅಸಹಾಯಕನಾಗಿ ಹೇಳ್ದ. ಇಷ್ಟು ನಿಖರವಾಗಿ ಹೇಗೆ ತಿಳಿತು ಅವಳು ಬರ್ತಾಳೆ ಅಂತ? ಹಾಗೆ ಅವಳು ಕೂಡ ಬಂದಲ್ಲ ಅಂತ ಹುಬ್ಬೇರಿಸಿ ಕೇಳಿದ್ಲು ಸಾರಾ. ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ತಮಾಷೆಗೆ ನಿನ್ನನ್ನು ಕಾಲು ಎಳಿಯೋಕೆ ಹಾಗೆ ಹೇಳಿದ್ದಷ್ಟೆ. ಇಲ್ಲದಿದ್ರೆ ಅವಳು ಕಾಲ್ ಮಾಡ್ತಾಳೆ ಅಂತ ನಂಗೆ ಹೇಗೆ ತಿಳಿಯುತ್ತೆ ಸಾರಾ ಅಂತ ಕೇಳ್ದ ಅಗ್ನಿ. ಬೇಡ, ನನಗೆ ಇನ್ನೇನು ಕೇಳಿಸ್ಕೊಳ್ಳೋಕ್ಕೂ ನಂಗೆ ಇಷ್ಟ ಇಲ್ಲ. ನಾನು ಮನೆಗೆ ಹೋಗಬೇಕು, ಗಾಡಿ ಸ್ಟಾರ್ಟ್ ಮಾಡಿ ಅಂತ ಮುನಿಸ್ಕೊಂಡ್ಲು ಸಾರಾ. ಸಾರಾ, ನಾನು ಹೇಳೋದನ್ನು ಕೇಳು, ನನಗೇನೂ ಗೊತ್ತಿರಲಿಲ್ಲ ಅಂತ ಅಂದ ಅಗ್ನಿ. ಗಾಡಿ ಸ್ಟಾರ್ಟ್ ಮಾಡಿ ಅನ್ನಲ್ವಾ, ಇಲ್ದಿದ್ರೆ ನಾನು ಆಟೋದಲ್ಲೇ ಹೋಗ್ತೀನಿ ನೋಡಿ ಅಂತ ಅವಳು ಹೇಳಿದ ತಕ್ಷಣ ಅಗ್ನಿ ಅಸಹಾಯಕನಾಗಿ ಅವಳನ್ನು ನೋಡ್ದ. ನಂತರ ಗಾಡಿ ಸ್ಟಾರ್ಟ್ ಮಾಡ್ದ. ಅಚ್ಚು, ಅವಳು ಗಂಡನ ಹಾಗೆ ಕರೆದ್ರೆ ಸಾಲ್ದ, ನೀನು ಯಾಕೆ ಅವಳು ಹಂಗೆ ಕರಿಬೇಕು ಅಂತ ಅವಳು ಕೇಳಿದಾಗ ಅಗ್ನಿ ಅವಳನ್ನೇ ನೋಡ್ದ. ಸಾರಾ, ಯಾವಾಗಲೂ ಅವಳು ಹಾಗೆ ಕರೆಯೋದು ನನ್ನನ್ನು, ಅದಕ್ಕೆ ಈಗಲೂ ಕರೆದಿದ್ದಾಳೆ ಅಂತ ಅವನು ಹೇಳಿದಾಗ ಅವಳು ಮುಖ ತಿರುಗಿಸ್ಕೊಂಡ್ಳು. ನಾನು ಕೂಡ ಅಂತಹ ಪದ ಬಳಸಿಲ್ವಲ್ಲ, ನನಗೆ ಕೋಪ ಬರ್ತಿದೆ ಅಂತ ಸಾರಾ ಮುಖ ಊದಿಸ್ಕೊಂಡ್ಳು. ನೀನು ನನ್ನನ್ನು ಹಾಗೆ ಕರೀದಿರೋದು ನನ್ನ ತಪ್ಪ ಸಾರಾ? ನಾನು ನಿನಗೆ ಆ ರೀತಿ ಕರಿಬಾರ್ದು ಅಂತ ಏನು ಹೇಳಿರಲಿಲ್ವಲ್ಲ. ಅವತ್ತಿನಿಂದ ನೀನು ನನ್ನನ್ನು ಅಗ್ನಿ ಅಂತಲೇ ಕರಿತಿದ್ದೆ. ಅದಕ್ಕೆ ನಾನು ಅದನ್ನೇನು ಚೇಂಜಸ್ ಮಾಡೋಕ್ಕೆ ಹೋಗಲಿಲ್ಲ
ಅಂತ ಅವನು ಹೇಳಿದಾಗ ಅವಳು ಅವನನ್ನೇ ನೋಡಿದ್ಲು. ಯಾಕೆ ನೀನು ನಾನು ಏನೋ ತಪ್ಪು ಮಾಡ್ದಂತೆ ನೋಡ್ತಿದ್ಯಾ ಅಂತ ಅವಳ ನೋಟವನ್ನು ಕಂಡು ಕೇಳ್ದ ಅಗ್ನಿ. ಮನೆಗೆ ಹೋಗಿ ನನ್ನ ಮುಂದೆ ಲೌಡ್ ಸ್ಪೀಕರ್ನಲ್ಲಿ ಅವಳ ಜೊತೆಗೆ ಮಾತಾಡಿದ್ರೆ ಸಾಕು, ಇಲ್ಲ ಅಂದರೆ ನೋಡಿ ಅಂತ ಬೆರಳು ತೋರಿಸಿದ್ಲು ಸಾರಾ. ಓಹ್ ಸರಿ, ಹೇಗೆ ಬೇಕಾದರೂ ಮಾತಾಡಬಹುದು. ಮೊದಲು ನಿನ್ನ ಈ ಊದಿದ ಮುಖನ ಸ್ವಲ್ಪ ಬದಲಾಯಿಸ್ತೀಯಾ? ಅದು ನೋಡಿದ್ರೆ ನಾನು ಏನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನಿಸ್ತಿದೆ ಅಂತ ವಿಷಾದದಿಂದ ಹೇಳ್ದ ಅಗ್ನಿ. ಮೊದಲು ಮನೆಗೆ ಹೋಗಿ ಕಾಲ್ ಮಾಡಿ ಮಾತಾಡಿ, ನಂತರ ನಾನು ಡಿಸೈಡ್ ಮಾಡ್ತೀನಿ ಮುಖ ಬದಲಾಯಿಸ್ಬೇಕೋ ಬೇಡವೋ ಅಂತ ಅಂದ್ಲು ಸಾರಾ. ಅಗ್ನಿ ಏನೂ ಮಾತಾಡದೆ ಗಾಡಿನ ಮನೆ ಕಡೆಗೆ ಚಲಾಯಿಸ್ದ. ಕೆಲವೇ ಕ್ಷಣಗಳಲ್ಲಿ ಅವರು ಮನೆಯನ್ನು ತಲುಪಿದ್ರು. ಸಾರಾ, ಫೋನ್ ಕೊಟ್ಟು ಹೋಗು ಅಂತ ಅಗ್ನಿ ಫೋನ್ ತಗೊಂಡು ಒಳಗಡೆ ಹೋಗ್ತಿರೋ ಸಾರಾನನ್ನು ನೋಡಿ ಕೂಗ್ದ. ಯಾಕೀಗ ಫೋನು? ರೂಮಿಗೆ ತಾನೇ ಬರ್ತಿರೋದು, ಬನ್ನಿ ಅಂತ ಅವಳು ಕೂಗಿ ಹೇಳಿ ಒಳಗಡೆ ಹೋದ ತಕ್ಷಣ ಅವನು ಬಾಗಿಲು ತೆರೆದು ಹೊರಬಂದ. ನಂತರ ರೂಮ್ ಒಳಗಡೆ ಹೋದ. ಸಾರಾ, ನನ್ನ ಫೋನ್ ಎಲ್ಲಿ? ಅವಳು ಯಾಕೆ ಕಾಲ್ ಮಾಡಿದಾಳೆ ಅಂತ ಕೇಳಬೇಕು ಅಂತ ಕೈಯಲ್ಲಿದ್ದ ವಾಚ್ ಮತ್ತು ಬಳೆಗಳನ್ನು ತೆಗೆದು ಟೇಬಲ್ ಮೇಲೆ ಇಡ್ತಾ ಇರೋಳನ್ನು ನೋಡಿ ಕೇಳ್ದ ಅಗ್ನಿ. ಓಹೋ, ಏನು ಆತ್ರ, ಹಳೆ ಪ್ರೇಯಸಿ ಜೊತೆಗೆ ಮಾತಾಡೋಕೆ ಎಷ್ಟೊಂದು ಆಸಕ್ತಿ ಅಂತ ಸಾರಾ ತಿರುಗಿ ನಿಂತು ಅವನನ್ನು ಹೀಯಾಳಿಸಿದ್ಲು. ನನಗೆ ಅವಳ ಜೊತೆಗೆ ಮಾತಾಡೋಕ್ಕೆ ಯಾವುದೇ ಆತ್ರ ಇಲ್ಲ. ಇಷ್ಟು ವರ್ಷಗಳ ನಂತರ ಅವಳು ಕರೆ ಮಾಡಿದಾಳೆ, ಯಾಕೆ ಕಾಲ್ ಮಾಡಿದ್ಲು ಅಂತ ತಿರುಗಿ ಕಾಲ್ ಮಾಡಿ ಕೇಳೋ ಜವಾಬ್ದಾರಿ ನನಗಿದೆ, ಅದಕ್ಕೆ ಕೇಳಿದ್ದು ಅಂತ ಉತ್ತರಿಸ್ತಾ ಅಗ್ನಿ. ಅದನ್ನು ಕೇಳಿದ ತಕ್ಷಣ ಸಾರಾ ಅವನಿಗೆ ಫೋನ್ ಕೊಟ್ಲು. ಮಾತಾಡಿ ಅಂತ ಅವಳು ಹೇಳಿದಾಗ ಅಗ್ನಿ ಸಂಶಯದಿಂದ ಸಾರಾಳನ್ನೇ ನೋಡ್ದ. ಇಷ್ಟು ವರ್ಷಗಳ ನಂತರ ಕಾಲ್ ಮಾಡಿದಾಳೆ, ತಿರುಗಿ ಕಾಲ್ ಮಾಡಿ ಕೇಳೋ ಜವಾಬ್ದಾರಿ ಇದೆ. ಸರಿ ಮಾಡಿ, ನಾನು ಕೇಳಿಸ್ಕೊತೀನಿ ಅಂತ ಸಾರಾ ಕೈಗಳನ್ನು ಎದೆ ಮೇಲೆ ಕಟ್ಕೊಂಡು ಕೇಳಿದ್ಲು. ಅದನ್ನು ಕೇಳಿದ ತಕ್ಷಣ ಅಗ್ನಿ ಅವಳ ಸೊಂಟವನ್ನು ಹಿಡಿದು ತನ್ನ ಕಡೆಗೆ ಎಳ್ಕೊಂಡ. ನಿನಗೆ ಯಾಕೆ ಇಷ್ಟೊಂದು ಅಹಂಕಾರ? ನೀನು ಯಾರು ಅಂದ್ಕೊಂಡಿದ್ಯಾ ಅಂತ ಅವನು ಸೊಂಟವನ್ನು ಬಿಗಿಯಾಗಿ ಹಿಡಿದು ಕೇಳ್ದ. ನೋವಾಗ್ತಿದೆ ಬಿಡಿ ಅಂತ ಅವಳು ಅವನನ್ನು ತಳ್ಳೋಕೆ ಪ್ರಯತ್ನಿಸ್ತಾ ಹೇಳಿದ್ಲು. ಇನ್ನು ಮುಂದೆ ನೀನು ಅಹಂಕಾರ ತೋರಿಸ್ತೀಯಾ ಅಂತ ಅವನು ಅವಳ ಮುಖದ ಹತ್ರ ಬಂದು ಕೇಳ್ದ. ಇಲ್ಲ ಇಲ್ಲ, ತೋರಿಸೋದಿಲ್ಲ ಪ್ಲೀಸ್ ಅಂತ ಸಾರಾ ನೋವಿನಿಂದ ಹೇಳಿದಾಗ ಅವನು ಕೈಬಿಟ್ಟ. ನಾನು ಅವಳಿಗೆ ಕಾಲ್ ಮಾಡಿ ಯಾಕೆ ಕಾಲ್ ಮಾಡಿದ್ಲು ಅಂತ ಕೇಳ್ತೀನಿ, ಅದು ಮುಗಿದ ಮೇಲೆ ನಿನಗೆ ಏನು ಕೊಡಬೇಕೋ ಅದನ್ನು ಕೊಡ್ತೀನಿ ಅಂತ ಅಗ್ನಿ ಹೇಳಿದಾಗ ಸಾರಾ ಮುಗುಳ್ನಕ್ಳು. ಅಗ್ನಿ ಬೆಡ್ ಮೇಲೆ ಕೂತು ಫೋನ್ ತಗೊಂಡು ಬಂದಿದ್ದ ನಂಬರ್ಗೆ ತಿರುಗಿ ಕಾಲ್ ಬ್ಯಾಕ್ ಮಾಡ್ದ. ಸಾರಾ ಅವನ ಪಕ್ಕದಲ್ಲಿ ಕೂತು ಅದನ್ನು ಲೌಡ್ ಸ್ಪೀಕರ್ನಲ್ಲಿ ಹಾಕಿದ್ಲು. ಪ್ಲೀಸ್ ನಾನು ಕೇಳಿಸ್ಕೋಬೇಕು ಅಂತ ಅವಳು ಚಿಕ್ಕ ಮಗುವಿನಂತೆ ತುಟಿಗಳನ್ನು ಮುದುಡ್ತಾ ಹೇಳಿದ್ಲು. ಇದೊಂದು ಹುಡುಗಿ ಅಂತ ಅಗ್ನಿ ಅವಳ ಭುಜದ ಮೇಲೆ ಕೈ ಹಾಕಿ ಅವಳನ್ನ ಹತ್ತಿರ ಎಳ್ಕೊಂಡಾಗ ಅವಳು ನಕ್ಳು. 3-4 ರಿಂಗ್ಗಳ ನಂತರ ಆ ಕಡೆಯಿಂದ ಅವಳು ಕಾಲ್ ರಿಸೀವ್ ಮಾಡಿ ಹಲೋ ಅಂದ್ಲು. ಹಲೋ ಸೋನಿಯಾ, ಯಾಕೆ ಕಾಲ್ ಮಾಡಿದ್ದೆ ಅಂತ ಕೇಳ್ದ ಅಗ್ನಿ. ನೀವು ಎಲ್ಲಿದ್ದೀರಾ ಅಂತ ಅವಳು ಕೇಳಿದ್ಲು. ಮನೆಯಲ್ಲಿದ್ದೀನಿ, ಏನು ವಿಷಯ ಅಂದ ಅಗ್ನಿ. ನಾನೊಮ್ಮೆ ನಿಮ್ಮನ್ನು ನೋಡೋಕ್ಕೆ ಸಾಧ್ಯನಾ? ನಾನು ಊರಿನಲ್ಲೇ ಇದ್ದೀನಿ ಅಂದ್ಲು ಅವಳು. ಅದ್ಯಾಕೀಗ ಸೋನಿಯಾ, ನಿನ್ನ ಹಸ್ಬೆಂಡ್ ಬಂದಿಲ್ವಾ ಅಂತ ಕೇಳ್ದ ಅಗ್ನಿ. ಬಂದಿದ್ದಾರೆ, ಈಗ ನನ್ನ ಮನೆಯಲ್ಲಿದ್ದೀನಿ, ನೋಡೋಕ್ಕೆ ಸಾಧ್ಯ ಆಗೋದಾದರೆ ನಾನು ಅಲ್ಲಿಗೆ ಬರ್ತೀನಿ. ನನಗೆ ನಿಮ್ಮ ಜೊತೆಗೆ ಒಂದು ಸಲ ಮಾತಾಡಬೇಕಿತ್ತು ಅಂತ ಅವಳು ಹೇಳಿದ ತಕ್ಷಣ ಅಗ್ನಿ ಸಾರಾಳನ್ನು ನೋಡ್ದ. ಸಾರಾ ಒಪ್ಪಿಗೆ ಸೂಚಿಸಿದ್ಲು. ಹಾಂ ಸರಿ, ನೋಡೋಣ. ನೀನು ಒಬ್ಬಳೇ ಬರ್ತಿರೋದಾ ಅಂತ ಕೇಳ್ದ ಅಗ್ನಿ. ಇಲ್ಲ, ಅವರನ್ನೇ ಕರ್ಕೊಂಡು ಬರ್ತೀನಿ ಅಂದ್ಲು ಅವಳು. ಏನಾಗಿದೆ ಸೋನಿಯಾ, ಈಗಲೇ ನೋಡ್ಬೇಕಂತಿದೆಯಲ್ಲ, ಬೇರೆ ಬೇರೆ ಏನಾದರೂ ವಿಷಯ ಇದೆಯಾ ಅಂತ ಕೇಳ್ದ ಅವನು. ಅದು ನನಗೆ ಇಂದಿಗೂ ನಿಮ್ಮನ್ನು ಸಂಪೂರ್ಣವಾಗಿ ಮರೆಯೋಕ್ಕೆ ಸಾಧ್ಯ ಆಗಿಲ್ಲ, ಬೇರೆಯವರ ಪತ್ನಿಯಾಗಿ ಇರೋಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಅಂತ ಅವಳು ವಿಷಾದದಿಂದ ಹೇಳಿದಾಗ ಅಗ್ನಿ ಸಾರಾಳನ್ನು ನೋಡ್ದ. ಸೋನಿಯಾ, ನನಗೆ ಮದುವೆ ಆಗಿದೆ ಅಂತ ಅಗ್ನಿ ಅಸಹಾಯಕನಾಗಿ ಹೇಳ್ದ. ಗೊತ್ತಿದೆ ನನಗೆ ನಿಮ್ಮ ಜೀವನದಲ್ಲಿ ಬಂದು ಯಾವುದೇ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಜಸ್ಟ್ ನಿಮ್ಮನ್ನು ಒಂದು ಸಲ ನೋಡಿ ಮಾತಾಡಬೇಕಷ್ಟೆ, ನನ್ನ ಮನಸ್ಸಿಗೆ ಪಾಠ ಕಲಿಸೋಕೆ, ನೀವಿನ್ನೂ ನನ್ನವರಲ್ಲ ಅಂತ ನಾನು ಹೇಳ್ಕೊಳ್ಳೋಕ್ಕೆ, ಅದಕ್ಕೋಸ್ಕರ ಅಷ್ಟೆ ಅಂತ ಅವಳು ಅಸಹಾಯಕಳಾಗಿ ಹೇಳಿದ್ಲು. ಹಾಂ ಸರಿ, ನೀನು ಬರುವಾಗ ಕಾಲ್ ಮಾಡು ಅಂದ ಅಗ್ನಿ. ಹಾಂ ಅಂತ ಉತ್ತರಿಸಿದ ಅವಳು ಅವರೇ ನನ್ನ ನೋವನ್ನು ನೋಡಿ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ಅಂತ
ವಿಷಾದದಿಂದ ಹೇಳಿದ್ಲು. ಹ್ಞೂ, ಸರಿ ಅಂದ ಅಗ್ನಿ. ಸರಿ, ನಾನು ಕಾಲ್ ಮಾಡ್ತೀನಿ ಅಂತ ಅವಳು ಹೇಳಿದ ಕೂಡಲೇ ಅವನು ಓಕೆ ಅಂತ ಫೋನ್ ಇಟ್ಟ. ಸಾರಾ ಫೋನ್ ಇಟ್ಟ ನಂತರ ಪಕ್ಕದಲ್ಲಿದ್ದ ಸಾರಾಳನ್ನು ಕರೆದ ಅಗ್ನಿ. ಪರವಾಗಿಲ್ಲ, ನಾವಿಬ್ಬರು ಹೋಗಿ ನೋಡೋಣ ಅಂತ ಸಾರಾ ಅವನನ್ನು ನೋಡಿ ನಗ್ತಾ ಹೇಳಿದಾಗ ಅಗ್ನಿ ಅವಳನ್ನು ತಪ್ಪಿಕೊಂಡು ಅವಳಿಗೆ ಮುತ್ತಿಟ್ಟ. ಸಾರಾ, ನಿನ್ನನ್ನು ಪಡೆದ ನಾನು ಬಹಳ ಅದೃಷ್ಟವಂತ. ನಿನ್ನಷ್ಟು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಸಿಕ್ಕಿದ್ದಕ್ಕೆ ನಿಜಕ್ಕೂ ನಾನು ಧನ್ಯ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಹುಡುಗಿ ಇದ್ದಿದ್ರು ಇದನ್ನೆಲ್ಲ ಒಪ್ತಿರ್ಲಿಲ್ಲ. ಅನುಮಾನ ಮತ್ತು ಕೋಪ ಮಾಡ್ಕೊಂಡು ಜಗಳ ಆಡ್ತಿದ್ರು. ಸಾರಾ, ನೀನು ಕೆಲವೊಮ್ಮೆ ನನಗೆ ಒಂದು ಅದ್ಭುತದ ಹಾಗೆ ಕಾಣಿಸ್ತೀಯ. ನಿನ್ನ ವಯಸ್ಸಿಗೆ ಮೀರಿದ ಮೆಚುರಿಟಿ ಇದೆ ನಿನ್ನಲ್ಲಿ. ಅದನ್ನು ನೋಡಿದಾಗ ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಂತ ಹೇಳ್ತಾ ಅಗ್ನಿ ಅವಳ ತುಟಿಗಳಿಗೆ ಮುತ್ತಿಟ್ಟ. ಸಾರಾ ನಗ್ತಾ ಅಷ್ಟೇನಾ ಅಂತ ತಮಾಷೆಯಾಗಿ ಕೇಳಿದ್ಲು. ಮತ್ತೇನು ಅಂತ ಅವನು ಹುಬ್ಬೆರಿಸಿ ಕೇಳ್ದ. ನಾನು ನೋಡ್ಕೋತೀನಿ ಬಿಡು ಅಂತ ಕಣ್ಣು ಹೊಡೆದು ಹೇಳ್ತಾ ಅವಳು ಅವನ ಶರ್ಟ್ ಕಾಲರ್ ಹಿಡಿದು ತನ್ನ ಕಡೆಗೆ ಎಳ್ಕೊಂಡು ಅವನಿಗೆ ಮುತ್ತಿಟ್ಲು. ನಿನಗೆ ಅಷ್ಟೊಂದು ತಾಕತ್ತೇ ಇಲ್ಲ ಅಂತ ತಮಾಷೆ ಮಾಡ್ತಾ ಕೈ ಸನ್ನೆ ಮಾಡಿದ ಅಗ್ನಿ ಅವಳನ್ನು ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಬಿದ್ದ. ಅವಳು ನಗ್ತಾ ಅವನನ್ನು ನೋಡಿದ್ಲು. ಅವನು ಮತ್ತೆ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸ್ದ. ಅವಳು ಅವನ ಭುಜದ ಮೇಲೆ ಕೈ ಹಾಕಿ ಅವನನ್ನು ಅಪ್ಕೊಂಡ್ಳು. ಆ ಕ್ಷಣದಲ್ಲಿ ಪ್ರೀತಿ ಮತ್ತು ಕಾಮ ಎರಡೂ ಬೆರೆತಿದ್ವು. ಸಾರಾ ಅಂತ ಅವನು ಅವಳ ಕಿವಿಯಲ್ಲಿ ಮೆಲ್ಲನೆ ಕರೆದ. ಸೋನಿಯಾ ಈಗ ಹೇಗಿದ್ದಾಳೋ ಏನೋ, ಮೊದಲಿನಂತೆಯೇ ಇದ್ದಾಳೋ ಅಥವಾ ಮೈಕೈ ಸ್ವಲ್ಪ ಇಳಿದಿರಬಹುದೇನೋ ಅಂತ ಸಾರಳನ್ನು ಕೆಣಕೋಕೆ ಕೇಳ್ದ ಅಗ್ನಿ. ತಕ್ಷಣವೇ ಸಾರಾ ಅವನ ಕುತ್ತಿಗೆಯಿಂದ ಮುಖ ಎತ್ತಿ ಕೋಪದಿಂದ ಅಗ್ನಿಯನ್ನು ನೋಡಿದ್ಲು. ಯಾಕೆ ಹಾಗೆ ನೋಡ್ತಿದ್ಯಾ? ಸುಮ್ಮನೆ ಕುತೂಹಲ ಕೇಳಿದೆ ಅಷ್ಟೆ ಅಂತ ಅವನು ಏನೂ ಗೊತ್ತಿಲ್ಲದಿರೋನ ಹಾಗೆ ಹೇಳ್ದ. ಸೋನಿಯಾ ಈಗ ಹೇಗಿದ್ರೆ ನಿನಗೇನೋ, ಸುಮ್ಮನಿರು ಅಂತ ಅವಳು ಅವನ ಕಿವಿಯನ್ನು ಹಿಚ್ಚುತ್ತಾ ಕೇಳಿದ್ಲು. ಒಂದು ಚಿಕ್ಕ ಕ್ಯೂರಿಯಾಸಿಟಿ ಅಷ್ಟೆ ಅಂತ ಅಗ್ನಿ ನಗ್ತಾ ಹೇಳಿದಾಗ ಸಾರಾ ಅಗ್ನಿಯ ಕೆನ್ನೆಗೆ ಬಲವಾಗಿ ಕಚ್ಚಿದ್ಲು. ನೋವಾಗ್ತಿದೆ, ನೀನು ತುಂಬ ಕೆಟ್ಟವಳು ಅಂತ ಹೇಳಿದ ಅಗ್ನಿ ಅವಳನ್ನು ತಳ್ಳಿ ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಬಿದ್ದ. ಈ ಮಧ್ಯೆ ನೀನು ನನ್ನನ್ನು ತುಂಬ ಹೆಚ್ಚು ಕಚ್ತಿದ್ಯಾ, ನನ್ನನ್ನು ಕಂಡ್ರೆ ನಿನಗೆ ಕಚ್ಚಬೇಕನ್ನಿಸ್ತದ್ಯಾ ಅಂತ ಅಗ್ನಿ ಮೀಸೆ ತಿರುತ್ತಾ ಕೇಳ್ದ. ನನಗೆ ಇಷ್ಟ ಅಲ್ಲದಿರೋ ವಿಷಯಗಳ ಬಗ್ಗೆ ಮಾತಾಡಿದ್ರೆ ನಾನು ಕಚ್ತೀನಿ, ಗೀಚ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅಂತ ಸಾರಾ ಕೂಡ ಹಠದಿಂದ ಹೇಳಿದ್ಲು. ಆಗ ಅಗ್ನಿ ಅವಳ ಎದೆ ಮೇಲೆ ಮುಖ ಇಟ್ಟು ಹಲ್ಲುಗಳಿಂದ ಗಟ್ಟಿಯಾಗಿ ಕಚ್ಚಿದ. ಅವಳಿಗೆ ಆ ನೋವು ತೀವ್ರವಾಗಿತ್ತು. ಆ ಅಗ್ನಿ ಬಿಡಿ, ನಾನು ಇನ್ನು ಮುಂದೆ ಹೀಗೆ ಮಾಡೋದಿಲ್ಲ, ಪ್ರಾಮಿಸ್ ಅಂತ ಅವಳು ನೋವಿನಿಂದ ಹೇಳಿದ್ಲು. ಅವನು ತಲೆ ಎತ್ತಿ ನೋಡಿದಾಗ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅಯ್ಯೋ, ನನ್ನ ಸಾರಾ ಅಳ್ತಿದ್ದಾಳ ಅಂತ ನಗು ಬೀರ್ತಾ ಕೇಳ್ದ ಅಗ್ನಿ. ಬೇಡ ಬಿಡಿ ಹೋಗಿ ಅಂತ ಅವಳು ಅವನನ್ನು ತಳ್ಳೋಕೆ ಪ್ರಯತ್ನಿಸಿದ್ಲು. ನಾನು ತಮಾಷೆಗೆ ಹಾಗೆ ಮಾಡಿದ್ದಷ್ಟೇ, ಅಳಬೇಡ ಅಂತ ಅವನು ಅವಳ ಕಣ್ಣೀರು ಒರೆಸ್ದ. ಸಾರಿ, ತುಂಬ ನೋವಾಯ್ತಾ, ಸುಮ್ಮನೆ ತಮಾಷೆಗೆ ಮಾಡಿದೆ ಅಷ್ಟೇ ಅಂತ ಅವನು ಕೇಳಿದಾಗ ಅವಳು ಅವನನ್ನು ಕೋಪದಿಂದ ನೋಡಿದ್ಲು. ಉಫ್, ಹಾಗೆ ನೋಡಬೇಡ ಸಾರಾ, ನೀನನ್ನು ಕಚ್ಚಿ ತಿನ್ನಬೇಕು ಅನ್ನಿಸ್ತದೆ ಅಂತ ಅಗ್ನಿ ನಗ್ತಾ ಹೇಳಿದಾಗ ಅವಳು ಅವನ ಕೆನ್ನೆಯನ್ನು ಹಿಡಿದು ತನ್ನ ಮುಖದ ಹತ್ತಿರಕ್ಕೆ ಎಳ್ಕೊಂಡು ಅವನ ಕೆಳತುಟಿಯನ್ನು ಹಲ್ಲುಗಳಿಂದ ಬಲವಾಗಿ ಕಚ್ಚಿದ್ಲು ಸಾರಾ. ಅವನ ತುಟಿಯಿಂದ ರಕ್ತ ಬಂತು. ಇದು ನೀನು ನನಗೆ ಕಚ್ಚಿದ್ದಕ್ಕೆ ಶಿಕ್ಷೆ ಅಂತ ಸಾರಾ ತುಂಟತನದಿಂದ ಹೇಳಿದ್ಲು. ಅಗ್ನಿ ನಗ್ತಾ ಅವಳ ಮುಖದ ಹತ್ರ ತನ್ನ ಮುಖವನ್ನು ತಂದು ಮತ್ತೆ ಅವಳಿಗೆ ಮುತ್ತಿಟ್ಟ. ಮತ್ತೊಂದೆಡೆ ವಿಜಯ್ ಶ್ವೇತಾಳನ್ನು ಒಂದು ಹಾಸ್ಟೆಲ್ ಮುಂದೆ ಕರೆತಂದ. ಅಲ್ಲಿ ಅವಳನ್ನು ಬಿಟ್ಟು ಫಾರ್ಮ್ನೆಲ್ಲ ಫಿಲ್ ಮಾಡಿಕೊಟ್ಟು ಅವಳನ್ನು ಅಲ್ಲಿ ಬಿಟ್ಟು ಹೋಗೋಕ್ಕೆ ಸಿದ್ಧನಾದ. ನಾನು ಹೋಗಿ ಬರ್ತೀನಿ, ನಾಳೆ ಬಂದು ನಿನ್ನನ್ನು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ನಮ್ಮ ಅಪ್ಪ ಅಮ್ಮನನ್ನು ಪರಿಚಯ ಮಾಡಿಕೊಡ್ತೀನಿ ಆಯಿತಾ ಅಂತ ಅವಳ ಕೆನ್ನೆಯನ್ನು ತಟ್ಟಿ ಹೇಳ್ದ. ವಿಜಯ್, ಅವರಿಗೆ ನಾನು ಇಷ್ಟ ಆಗ್ತೀನಾ? ನಾನು ಮತ್ತೆ ನೋವು ಅನುಭವಿಸ್ಬೇಕಾಗಿ ಬರೋದಿಲ್ವಾ? ನೀನು ಎಲ್ಲವನ್ನ ಸ್ಪಷ್ಟವಾಗಿ ಹೇಳಿ ನನ್ನನ್ನು ಕರ್ಕೊಂಡು ಹೋಗು ಅಂತ ಅವಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದ್ಲು. ಖಂಡಿತ ಇಲ್ಲ ಶ್ವೇತಾ, ಒಂದು ವೇಳೆ ಅವರು ಒಪ್ತಿದ್ರು ನಾನು ನಿನ್ನ ಕೈ ಬಿಡೋದಿಲ್ಲ. ನೀನು ನನ್ನ ಅರ್ಧ ಭಾಗವಾಗಿ ನನ್ನ ಜೊತೆಗೆ ಇರ್ತೀಯ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಅಂತ ಅವನು ಕೇಳಿದಾಗ ಅವಳು ತಲೆ ಅಲ್ಲಾಡ್ಸಿದ್ಲು. ಅದನ್ನೇ ಯೋಚಿಸು, ಏನೇ ಬಂದರು ಇನ್ನು ಮುಂದೆ ನೀನು ನನ್ನ ಜೊತೆಯಲ್ಲೇ ಇರ್ತೀಯ.
ನಾನು ಡಿಸೈಡ್ ಮಾಡಿದ್ದೀನಿ ಅಂತ ಅವ್ನು ನಗ್ತಾ ಹೇಳಿದಾಗ ಅವಳು ಮುಗುಳ್ನಕ್ಳು. ಅವನು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡ್ಕೊಂಡ. ಇಬ್ಬರು ಒಬ್ಬರನ್ನೊಬ್ಬರು ಸ್ವಲ್ಪ ಸಮಯ ನೋಡ್ತಾ ನಿಂತರು. ನಂತರ ಅವಳ ಕಣ್ಣೀರು ಒರೆಸಿ ಅವಳ ಹಣೆ ಮೇಲೆ ಮುತ್ತಿಟ್ಟ. ಅವಳು ಅವನಿಗೆ ಒಂದು ಮಸುಕಾದ ನಗು ನೀಡಿದ್ಲು. ಹೋಗಿ ಬರ್ತೀನಿ ಅಂತ ಹೇಳಿ ಅವನು ನಗ್ತಾ ಅವಳ ಕೆನ್ನೆಯನ್ನು ತಟ್ಟಿ ಅಲ್ಲಿಂದ ಹೊರಟು ಹೋದ. ಅವನು ಹೋಗೋವರೆಗೂ ಅವಳ ಕಣ್ಣೀರು ತುಂಬಿದ ಕಣ್ಣುಗಳಿಂದಲೇ ನೋಡ್ತಾ ನಿಂತಳು. ಇಂತಹ ಪ್ರೀತಿ ತನಗೆ ಸಿಗುತ್ತೆ ಅಂತ ಅವಳು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅಂದ್ಕೊಳ್ದೇ ಇದ್ದಿದ್ದು ಸಿಕ್ಕಾಗ ಸಿಗೋ ಆನಂದ ಎಂತಹದ್ದು ಅನ್ನೋದನ್ನು ಅವಳು ಆ ಕ್ಷಣದಲ್ಲಿ ಅನುಭವಿಸ್ತಿದ್ಲು. ಮಾರನೇ ದಿನ ವಿಜಯ್ ಶ್ವೇತಳನ್ನು ಮನೆಗೆ ಕರ್ಕೊಂಡು ಹೋಗೋಕ್ಕೆ ನಿರ್ಧರಿಸ್ದ. ಬೆಳಗ್ಗೆ ಹಾಸ್ಟೆಲ್ ಮುಂದೆ ಅವಳಿಗೋಸ್ಕರ ಕಾಯ್ತಿದ್ದ. ಸ್ವಲ್ಪ ಹೊತ್ತಿನಲ್ಲೇ ಅವಳು ಹಾಸ್ಟೆಲ್ನಿಂದ ಹೊರಗಡೆಗೆ ಬಂದಳು. ಅವಳು ನೋಡಿದ ವಿಜಯ್ಗೆ ಒಮ್ಮೆಲೆ ಆಶ್ಚರ್ಯವಾಯಿತು. ಅವಳು ಶ್ವೇತಾ ತಾನೇ ಅಂತ ಕ್ಷಣಕಾಲ ಅನುಮಾನನೇ ಶುರುವಾಯಿತು. ಶ್ವೇತಾ ನೀಲಿ ಬಣ್ಣದ ನೆಟ್ಟೆಡ್ ಸೀರೆ ಉಟ್ಟಿದ್ಲು. ಕಿವಿಯಲ್ಲಿ ಚಿಕ್ಕ ಜುಮ್ಕಿ, ಒಂದು ಕೈಯಲ್ಲಿ ಬಳೆ ಮತ್ತೊಂದು ಕೈಯಲ್ಲಿ ವಾಚ್ ಇತ್ತು. ಕಣ್ಣಿಗೆ ಕಾಡಿಗೆ ಹಚ್ಚಿ ಹಣೆ ಮೇಲೆ ಸಣ್ಣ ಬಿಂದಿ ಇಟ್ಟಿದ್ಲು. ಮೇಕಪ್ ಇಲ್ದಿದ್ರೂ ಲೈಟಾಗಿ ಲಿಪ್ಸ್ಟಿಕ್ ಹಚ್ಚಿದ್ಲು. ಕೂದಲನ್ನು ಹಾಗೆ ಫ್ರೀಯಾಗಿ ಬಿಟ್ಕೊಂಡಿದ್ಲು. ಫೋನ್ ಹಿಡಿದು ನಗ್ತಾ ತನ್ನ ಕಡೆ ಬರ್ತಿದ್ದವಳನ್ನು ವಿಜಯ್ ಕಣ್ಣು ರೆಪ್ಪೆ ಮಿಟುಕಿಸ್ದೆ ನೋಡ್ತಿದ್ದ. ಅವಳು ನಗ್ತಾ ಅವನು ಮುಂದೆ ಬಂದು ನಿಂತಳು. ವಿಜಯ್, ನನ್ನನ್ನು ಮೊದಲನೇ ಸಲ ನೋಡ್ತಿರೋ ಹಾಗೆ ಯಾಕೆ ನೋಡ್ತಿದ್ಯಾ ಅಂತ ನಗ್ತಾ ಕೇಳಿದ್ಲು. ಶ್ವೇತಾ, ಇದು ನೀನೇನಾ? ಎಷ್ಟೊಂದು ಬದಲಾಗಿದೆಯಾ ಅಂತ ಕಣ್ಣು ಅರಳಿಸಿ ಕೇಳ್ದ. ಇದು ಚೆನ್ನಾಗಿಲ್ಲ ಅಂತಾನ ಅಥವಾ ಚೆನ್ನಾಗಿದೆ ಅಂತಾನ ಅಂತ ಅವಳು ಹುಬ್ಬೇರಿಸಿ ನಗ್ತಾ ಕೇಳಿದ್ಲು. ಚೆನ್ನಾಗಿಲ್ಲ ಅಂತಲ್ಲ, ಸೂಪರ್. ಏನು ಹೇಳಿ, ನಿನ್ನ ನೋಡೋಕ್ಕೆ ಅಷ್ಟು ಸುಂದರವಾಗಿ ಕಾಣಿಸ್ತಿದ್ಯಾ. ನಿನಗೆ ಹೀಗೆಲ್ಲ ಡ್ರೆಸ್ ಮಾಡೋಕ್ಕೆ ಬರ್ತಿತ್ತಾ ಅಂತ ಅವನು ಸೋತು ಹೋಗಿ ಕೇಳ್ದ. ಸೀರೆ ಉಡೋಕೆ ಇಷ್ಟ ಇತ್ತು, ಆದರೆ ಹೆಂಗೆ ಉಡಬೇಕು ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಸೀರೆಗಳನ್ನ ಖರೀದಿಸ್ತಿರ್ಲಿಲ್ಲ ಅಂತ ನಗ್ತಾ ಹೇಳಿದ್ಲು ಅವಳು. ಹಾಗಾದರೆ ಈಗ ಹೇಗೆ, ಈ ಸೀರೆ ಯಾರು ಉಡಿಸಿದ್ದು ಅಂತ ಅವನು ಕೂಡ ನಗ್ತಾ ಕೇಳ್ದ. ನಮ್ಮ ರೂಮ್ನಲ್ಲಿ ಒಬ್ರು ಅಕ್ಕ ಇದ್ದಾರೆ. ನಾನು ಅಪ್ಪ ಅಮ್ಮನನ್ನು ನೋಡೋಕೆ ಹೋಗ್ತಿದ್ದೀನಿ ಅಂತ ತಿಳಿದಾಗ ಅವರು ಸೀರೆ ಉಟ್ಕೊಂಡು ಹೋಗು ಅಂತ ಹೇಳಿದ್ರು. ನನ್ನ ಹತ್ರ ಸೀರೆ ಇಲ್ಲ ಅಂದಾಗ ಅವ್ರು ತಮ್ಮ ಸೀರೆನೇ ಕೊಟ್ಟರು. ನಂಗೆ ಉಡೋಕೆ ಬರೋದಿಲ್ಲ ಅಂದಾಗ ಅವರೇ ಬೆಳಗ್ಗೆ ಉಡಿಸಿ ಕಳಿಸಿದ್ರು ಅಂತ ಅವಳು ನಗ್ತಾ ವಿವರಿಸಿದ್ಲು. ಒಟ್ನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ಈಗ ನಿನ್ನ ನೋಡಿದ್ರೆ ನಮ್ಮಪ್ಪ ಅಮ್ಮ ಮದುವೆ ಇವತ್ತೇ ಮಾಡಿಬಿಡ್ತಾರೋ ಏನೋ ಅಂತ ನನಗೆ ಭಯ ಆಗ್ತಿದೆ ಅಂತ ಅವನು ತಮಾಷೆಯಾಗಿ ಹೇಳ್ದ. ಸುಮ್ಮನಿರು, ನನ್ನ ಕಾಲು ಎಳಿಬೇಡ ಅಂತ ಅವಳು ನಾಚ್ತಾ ಹೇಳಿದ್ಲು. ನಿಜವಾಗ್ಲೂ ತುಂಬ ಸುಂದರವಾಗಿ ಕಾಣಿಸ್ತಿದ್ಯಾ ಅಂದ ವಿಜಯ್. ಸಾಕು ಸಾಕು ಬನ್ನಿ ಈಗ ಅಂತ ಅವಳು ಹೇಳಿದಾಗ ಅವರಿಬ್ಬರು ಕಾರ್ನಲ್ಲಿ ಹೊರಟ್ರು. ಕೆಲವೇ ಕ್ಷಣಗಳಲ್ಲಿ ಅವರು ವಿಜಯ್ ಮನೆ ತಲುಪಿದ್ರು. 2 ಮಹಡಿಯ ಮನೆ ಮುಂದೆ ಕಾರ್ ನಿಲ್ಲಿಸ್ದ ವಿಜಯ್. ಇದು ನಮ್ಮ ಮನೆ ಅಂತ ಅವನು ಹೇಳಿದಾಗ ಅವಳು ಕಾರಿನಿಂದ ಇಳಿದ್ಲು. ಅವನು ಅವಳ ಕೈ ಹಿಡಿದು ಕರ್ಕೊಂಡು ಹೋದ. ಅಮ್ಮ, ಅಪ್ಪ, ಯಾರು ಬಂದಿದ್ದಾರೆ ಅಂತ ನೋಡಿ ಅಂತ ಅವನು ಸಂತೋಷದಿಂದ ಕೂಗ್ದ. ಆಗ ವೀಲ್ ಚೇರ್ನಲ್ಲಿ ಕೂತಿದ್ದ 60 ವರ್ಷದ ಒಬ್ಬ ವ್ಯಕ್ತಿ ಮತ್ತು ಒಬ್ಬರು ಮಹಿಳೆ ಹೊರಗಡೆಗೆ ಬಂದರು. ಅವರನ್ನು ನೋಡಿ ಶ್ವೇತಾ ಗೊಂದಲದಿಂದ ವಿಜಯ್ ಕಡೆಗೆ ನೋಡಿದ್ಲು. ಅವನು ಅವಳನ್ನು ಹತ್ತಿರಕ್ಕೆ ಕರ್ಕೊಂಡು ಹೋದ. ಅವರು ನಕ್ಕಾಗ ಶ್ವೇತಾ ಕೂಡ ನಗ್ತಾ ಪ್ರತಿಕ್ರಿಯಿಸಿದ್ಲು. ಶ್ವೇತಾ, ಇವ್ರು ನಮ್ಮಮ್ಮ, ಇವರು ನಮ್ಮಪ್ಪ ಅಂತ ಪರಿಚಯಿಸ್ದ. ವಿಜಯ್ ಅಂತ ಅವಳು ಗೊಂದಲದಿಂದ ಕರೆದ್ಲು. ಅಪ್ಪಂಗೆ 2 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ತಲೆಗೆ ಪೆಟ್ಟಾಗಿ ಅರ್ಧ ದೇಹ ಪಾರ್ಶ್ವವಾಯು ಆಗಿದೆ. ಈಗ ಸ್ವಲ್ಪ ಚೇತರಿಸ್ಕೊಳ್ತಿದ್ದಾರೆ ಅಂತ ಅವನು ನೆಟ್ಟಿಸಿರು ಬಿಟ್ಟು ಹೇಳ್ದ. ಅಮ್ಮಂಗೆ ಅವಳನ್ನು ಪರಿಚಯಿಸಿದಾಗ, ಮಗಳೇ, ವಿಜಯ್ ನಿನ್ನ ಬಗ್ಗೆ ತುಂಬ ಹೇಳಿದ್ದಾನೆ. ನಮಗೆ ಯಾವುದೇ ತೊಂದರೆ ಇಲ್ಲ. ನಮಗೆ ಇವನೊಬ್ಬನೇ ಮಗ, ಇವನ ಸಂತೋಷವೇ ನಮಗೆ ಮುಖ್ಯ ಅಂತ ಅವರು ಶ್ವೇತಾ ಕೆನ್ನೆಯನ್ನು ಸವರಿದ್ರು. ಶ್ವೇತಾ ನಗ್ತಾ ಅವ್ರ ಹತ್ರ ಮೊಣಕಾಲೂರಿ ಕೂದ್ಲು. ಅಪ್ಪ ಅಂತ ಅವಳು ಅವರನ್ನು ಕರೆದಾಗ ಅವರು ಮೃದುವಾಗಿ ನಕ್ಕರು. ಅದನ್ನು ಕಂಡು ಶ್ವೇತಾ ವಿಜಯ್ ಕಡೆಗೆ ನೋಡಿದ್ಲು. ಅವನು ಕಣ್ಣು ಮಿಟುಕಿಸಿ ಖುಷಿಪಟ್ಟ. ಇತ್ತ ರಾತ್ರಿ ಸಾರಾ ಸ್ನಾನಕ್ಕೆ ಹೋದಾಗ ಅವಳ ಫೋನ್ ರಿಂಗ್ ಆಯಿತು. ಅಗ್ನಿ ಫೋನ್ ಎತ್ತಿ ನೋಡ್ದ. ಯಾವುದೋ ಅನ್ನೋನ್ ನಂಬರ್. ಯಾರು ಈ ಟೈಮ್ನಲ್ಲಿ ಅಂದ್ಕೊಂಡು ಫೋನ್ ಕಿವಿಗಿಟ್ಕೊಂಡ. ಸಾರಾ ಅಂತ ಆ ಕಡೆಯಿಂದ ಪುರುಷನ ಧ್ವನಿ ಕೇಳಿ ಅಗ್ನಿಗೆ ಶಾಕ್ ಆಯಿತು. ಯಾರು ಅಂತ ಅವನು ಕೇಳುವಷ್ಟರಲ್ಲೇ ಸಾರಾ ಸ್ನಾನ ಮುಗಿಸಿ ಹೊರಗಡೆಗೆ ಬಂದಳು. ಯಾರದು ಅಂತ ಸಾರಾ ಅಗ್ನಿಯನ್ನು ಕೇಳಿದ್ಲು. ಗೊತ್ತಿಲ್ಲ ಅಂತ ಅಗ್ನಿ ಫೋನ್ನ ಅವಳ ಕೈಗೆ ಕೊಟ್ಟ. ಸಾರಾ ಅಲ್ವಾ
ಅಂತ ಆ ಕಡೆಯಿಂದ ಪ್ರಶ್ನೆ ಬಂತು. ಹೌದು, ಯಾರು ಅಂತ ಸಾರಾ ಕೇಳಿದ್ಲು. ಅಗ್ನಿ ಕುತೂಹಲದಿಂದ ಅವಳನ್ನೇ ನೋಡ್ತಿದ್ದ. ನಾನು ನಂದನ್ ಅಂದ ಆ ಕಡೆ ವ್ಯಕ್ತಿ. ಆ ಧ್ವನಿ ಕೇಳಿದ ತಕ್ಷಣ ಸಾರಾ ಬದಲಾದ್ಲು. ಹೆಲೋ ಸಾರಾ, ಕೇಳಿಸ್ತಿದ್ಯಾ ಅಂತ ಅವನು ಮತ್ತೆ ಕೇಳ್ದ. ಹೌದು ನಂದನ್, ಹೇಳಿ ಅಂತ ಸಾರಾ ಹೇಳಿದಾಗ ಅಗ್ನಿಗೆ ಆ ಹೆಸರು ಕೇಳಿ ಅಸಮಾಧಾನವಾಯಿತು. ಅವಳು ಮಾತಾಡ್ತಾ ಹಾಗೆ ಹೊರಗಡೆ ಹೋದ್ಲು. ಅಗ್ನಿಗೆ ಅದು ಇಷ್ಟ ಆಗಲಿಲ್ಲ. ಅವಳು ಇಲ್ಲೇ ಮಾತಾಡಬಹುದಿತ್ತಲ್ವಾ ಅಂದ್ಕೊಂಡು ಬೆಡ್ ಮೇಲೆ ಹೋಗಿ ಕೂತ. ಅವನ ಮನಸ್ಸು ತವಕಿಸ್ತಾ ಇತ್ತು. ಸಾರಾ, ನಾನು ಮಾತಾಡ್ತಿರೋದು ನಿನಗೆ ತೊಂದರೆ ಇಲ್ವಲ್ಲ ಅಂತ ಕೇಳ್ದ ನಂದನ್. ಇಲ್ಲ ಹೇಳಿ ಅಂದ್ಲು ಸಾರಾ. ನನ್ನ ಮದುವೆ ಫಿಕ್ಸ್ ಆಗಿದೆ, ನಿನಗೆ ಹೇಳಿರಲಿಲ್ಲ ಅನ್ಸತ್ತೆ ಅಂದ ಅವನು. ಅದೇನೋ ಹೌದು, ಅಚ್ಚು ಕೂಡ ಏನೂ ಹೇಳಿರ್ಲಿಲ್ವಲ್ಲ ಅಂತ ಸಾರಾ ಕೇಳಿದ್ಲು. ಅದು ಆ ಪ್ರಪೋಸಲ್ ಬಂದಾಗ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಈಗ ಮಾತುಕತೆ ನಡೆದು ಓಕೆ ಆಗಿದೆ. ನೆಕ್ಸ್ಟ್ ಮಂತ್ 25ಕ್ಕೆ ಮದುವೆ. ಎಂಗೇಜ್ಮೆಂಟ್ ಎಲ್ಲ ಬೇಡ ಅಂದ್ಕೊಂಡಿದ್ದೀವಿ. ನೀನು ಮತ್ತು ನಿನ್ನ ಹಸ್ಬೆಂಡ್ ಇಬ್ಬರು ಬರಬೇಕು, ಖಂಡಿತ ಮಿಸ್ ಮಾಡಬೇಡಿ ಅಂದ ನಂದನ್. ಖಂಡಿತ ಬರ್ತೀವಿ ಅಂತ ನಗ್ತಾ ಉತ್ತರಿಸಿದ್ಲು ಸಾರಾ. ಸರಿ, ಇನ್ನು ಫೋನ್ ಇಡ್ತೀನಿ ನಾನು ಅಂತ ಅವನು ಹೇಳಿದಾಗ ಸಾರಾ ಫೋನ್ ಇಟ್ಟು ರೂಮಿಗೆ ಬಂದ್ಲು. ಅಗ್ನಿ ಯಾವುದೋ ಆಲೋಚನೆಯಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂತಿದ್ದ. ಏನಾಯಿತು ಮಿಸ್ಟರ್ ಅಗ್ನಿ ಅಂತ ನಗ್ತಾ ಕೇಳಿದ್ಲು ಸಾರಾ. ಏನಿಲ್ಲ ಅಂತ ಅವನು ಕೋಪದಿಂದಲೇ ಹೇಳ್ದ. ಮತ್ತು ಮುಖ ಯಾಕೆ ಹೀಗಾಗಿದೆ, ಯಾರಾದರೂ ಹೊಡೆದ್ರಾ ಅಂತ ಅಣಕಿಸಿದ್ಲು ಅವಳು. ಕೆಣಕಿ ಕೇಳಿದ್ಲು. ನಿನಗೆ ಗೊತ್ತು ಯಾಕೆ ಕೋಪ ಬರ್ತಿದೆ ಅಂತ ಅಂದ ಅವನು. ಆಗ ಅವಳು ಅಗ್ನಿನ ಕೆಣ್ಕೋಕೆ, ಅದು ನನ್ನ ಹಳೆಯ ಲವರ್ ನಂದನ್, ಅದಕ್ಕೆ ಹಾಗೆ ಅಂತ ನಿಷ್ಕಲ್ಮಶವಾಗಿ ಹೇಳೋ ಹಾಗೆ ಆ್ಯಕ್ಟ್ ಮಾಡಿಲ್ಲ. ಹಾಗಾದರೆ ಇಷ್ಟು ದಿನ ನನಗೆ ಯಾಕೆ ಹೇಳಲಿಲ್ಲ ಅಂದ ಅಗ್ನಿ. ಹಳೆಯದನ್ನೆಲ್ಲ ಯಾಕೆ ಮಾತಾಡಬೇಕು ಬಿಡಿ ಅಂದ್ಲು ಸಾರಾ. ಸರಿ, ಈಗ ಯಾಕೆ ಅವ್ನು ಕಾಲ್ ಮಾಡ್ದ ಅಂದ ಅಗ್ನಿ. ನಾವು ಹ್ಯಾಪಿಯಾಗಿದ್ದೀವೋ ಇಲ್ಲವೋ ಅಂತ ತಿಳ್ಕೊಳ್ಳೋಕೆ. ನನ್ನ ಫ್ರೆಂಡ್ ಅಚ್ಚುನ ಅಣ್ಣ ಇವರು. ನಮ್ಮ ನಡುವಿನ ಸಮಸ್ಯೆಗಳು ಅವ್ರಿಗೆ ಗೊತ್ತಿತ್ತು, ಹಾಗಾಗಿ ಅಷ್ಟೆ ಅಂತ ಅವನನ್ನು ಕೆಣಕ್ತಾ ಹೇಳಿದ್ಲು ಸಾರಾ. ಅಗ್ನಿಗೆ ಸಾರಾ ಮಾತನ್ನು ಕೇಳಿ ಸಿಟ್ಟು ನೆತ್ತಿಗೇರಿತ್ತು. ಅವರಿಗೆ ಅದೆಲ್ಲ ತಿಳಿದು ಏನು ಮಾಡಬೇಕಾಗಿದೆ? ನಿನಗೆ ಮದುವೆ ಆಗಿರೋ ವಿಷಯ ಅವನಿಗೆ ಗೊತ್ತಿದೆ ಅಲ್ವಾ ಅಂತ ಅಗ್ನಿ ರೇಗ್ದ. ಹೌದು, ಆದರೆ ನನ್ನನ್ನೇ ಮದುವೆ ಆಗೋದಾಗಿ ಹೇಳಿದ್ದಾನೆ, ಸಮಸ್ಯೆ ಇದ್ದರೆ ಬಾ ಅಂತಲೂ ಹೇಳಿದ್ದಾನೆ ಅಂತ ಅವಳು ಸುಮ್ಮನೆ ಆಟ ಆಡಿಸೋಕೆ ಹೇಳಿದಾಗ ಅಗ್ನಿ ಲ್ಯಾಪ್ಟಾಪ್ ಎಸ್ದು ಕೋಪದಿಂದ ಹೊರಗಡೆ ಹೋದ. ಅಗ್ನಿಯ ಸಿಟ್ಟನ್ನು ನೋಡಿ ಸಾರಾ ನಗ್ತಾ ಅವನ ಹಿಂದೆನೇ ಹೋದ್ಲು. ಅಗ್ನಿ ಬಾಲ್ಕನಿಯಲ್ಲಿ ನಿಂತಿದ್ದಾಗ ಸಾರಾ ಅವನ ಹತ್ತಿರಕ್ಕೆ ನಗ್ತಾ ಬಂದ್ಲು. ಅಗ್ನಿ ರೇಲಿಂಗನ್ನು 2 ಕೈಗಳಿಂದ ಬಿಗಿಯಾಗಿ ಹಿಡ್ಕೊಂಡು ಹೊರಗಿನ ದೃಶ್ಯವನ್ನು ನೋಡ್ತಿದ್ದ. ಸಾರಾ ಅವನ ಹತ್ರಕ್ಕೆ ಹೋಗಿ ಸ್ವಲ್ಪ ಬಾಗಿ ಅವನ 2 ಕೈಗಳ ನಡುವಿನಿಂದ ನುಸುಳ್ಕೊಂಡು ಸೇರಿದ್ಲು. ಅಗ್ನಿ ಕೋಪದಿಂದ ಸಾರಾಳನ್ನು ನೋಡಿ ಬೇರೆ ಕಡೆಗೆ ಮುಖ ತಿರುಗಿಸ್ಕೊಂಡ. ಸಾರಾ ಅವನ ಮುಖವನ್ನು ತನ್ನ ಕಡೆಗೆ ತಿರುಗಿಸಿದ್ಲು. ಅಂತ ಅಗ್ನಿ ಹೇಳಿ ಸಾರಾಳ ಕೈಗಳನ್ನು ತಳ್ಳಿ ಅಲ್ಲಿಂದ ಹೋಗೋಕ್ಕೆ ಪ್ರಯತ್ನಿಸ್ದ. ಆದರೆ ಸಾರಾ ಅವನ ಕೈ ಹಿಡ್ಕೊಂಡ್ಲು. ಅಗ್ನಿ ಅವಳನ್ನು ಒಮ್ಮೆ ನೋಡಿ ಮುಂದೆ ನಡೆದ. ಅಗ್ನಿ, ನನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ ಅಂತ ಸಾರಾ ಅವನ ಕೈ ಹಿಡಿದು ನಿಲ್ಲಿಸಿ ಕೇಳಿದ್ಲು. ನೀನು ಸುಮ್ಮನಿರು ಸಾರಾ ಅಂತ ಅಗ್ನಿ ಕೋಪದಿಂದ ಹೇಳ್ದ. ಇಲ್ದಿದ್ರೆ ಏನು ಮಾಡ್ತೀಯಾ ಅಂತ ಸಾರಾ ಕೂಡ ಹುಬ್ಬೆರಿಸಿ ಕೇಳಿದ್ಲು. ಬಿಡು ಸಾರಾ ಅಂತ ಅಗ್ನಿ ಕೈಗಳನ್ನು ಕೊಡುಕೊಂಡು ಮುಂದೆ ಹೋಗೋಕ್ಕೆ ನೋಡ್ದ. ಸಾರಾ ಓಡ್ ಹೋಗಿ ಅವನ ಮುಂದೆ ನಿಂತಳು. ಅಗ್ನಿ ಸಂಶಯದಿಂದ ನೋಡಿದಾಗ ಸಾರಾ ಅವನ ಮೈ ಮೇಲೆ ಬಿದ್ದು ಅವನ ಕೆನ್ನೆಗೆ ಮುತ್ತಿಟ್ಲು. ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು ಅಂತ ಸಾರಾ ನಗ್ತಾ ಹೇಳಿದ್ಲು. ಏನೋ ಅಂತ ಹುಬ್ಬೇರಿಸಿ ಕೇಳ್ದವನು, ಅದಕ್ಕೆ ನಾನು ಏನು ಮಾಡಬೇಕು ಅಂತ ಕೋಪದಿಂದ ಕೇಳ್ದ. ನನಗೊಂದು ಮುತ್ತು ಕೊಡು ಅಂತ ಸಾರಾ ತುಂಟತನದಿಂದ ಕೇಳಿದ್ಲು. ನೀನು ಹೋಗಿ ನಿನ್ನ ಹಳೆಯ ಬಾಯ್ ಫ್ರೆಂಡ್ನೇ ಕೇಳು, ನನಗೆ ನಿದ್ರೆ ಬರ್ತಿದೆ ಅಂತ ಅಗ್ನಿ ಸಾರಾಳನ್ನು ದೂರ ತಳ್ಳಿ ರೂಮಿಗೆ ಹೋದ. ಸಾರಾ, ನಿನಗೆ ಯಾಕೆ ಈ ಕಷ್ಟ, ಇವಾಗ ಅನ್ಭವಿಸು ಅಂತ ತನಗೆ ತಾನೇ ಅಂದ್ಕೊಂಡು ಸಾರಾ ಅವನ ಹಿಂದೆಯೇ ಹೋದ್ಲು. ಅಗ್ನಿ ಅಂತ ಕೋಪದಿಂದ ಕರೆದು ಹತ್ರಕ್ಕೆ ಹೋದಾಗ ಅವನು ಅವಳನ್ನು ನೋಡದೆ ತಿರುಗಿ ಮಲ್ಕೊಂಡ. ಸಾರಾ ಇದೆಲ್ಲ ತಮಾಷೆ ಅಂದ್ಕೊಂಡಿದ್ಲು. ಆದರೆ ಅಗ್ನಿ ಈಗ ಮೌನವಾಗಿರೋದನ್ನು ನೋಡಿ ಸಾರಾಗೆ ಬೇಸರವಾಯಿತು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ತಿರುಗಿ ಮಲಗಿದ್ದ ಅಗ್ನಿ ಅವಳ ಅಲುಗಾಟ ಇಲ್ದಿರೋದನ್ನು ಗಮನಿಸಿ ತಲೆ ತಿರುಗಿಸಿ ನೋಡ್ದ. ಸಾರಾ ಕೂತಿರೋದನ್ನು ಕಂಡು
ಅವಳಿಗೆ ಬೇಸರ ಆಗಿದೆ ಅಂತ ಅಗ್ನಿಗೆ ಅರ್ಥ ಆಯಿತು. ಅಗ್ನಿ ನಗ್ತಾ ಸಾರಾಳ ಕಡೆಗೆ ತಿರುಗ್ತಾ, ಸಾರಾ ಅಂತ ಅವನು ಅವಳ ಕೈ ಹಿಡಿದು ಕರೆದಾಗ ಸಾರಾ ಅವನ ಕೈಗಳನ್ನು ತಳ್ಳಿದ್ಲು. ಆಹಾ, ನಾನು ಹುಡುಗಿ ಸಿಟ್ಟು ಮಾಡ್ಕೊಂಡಿದ್ದಾಳ, ನಾನು ಸುಮ್ಮನೆ ತಮಾಷೆಗೆ ಹಾಗೆ ಮಾಡಿದ್ದು ಅಂತ ಅಗ್ನಿ ನಗ್ತಾ ಹೇಳ್ದ. ಇಲ್ಲ, ನಿಂಗೆ ನನ್ನ ಮೇಲೆ ದ್ವೇಷನೇ ಇದೆ ಅಲ್ಲೋ ಸಾರಾ. ಇಲ್ಲ ಸಾರಾ, ನಿಜವಾಗ್ಲೂ ನಾನು ತಮಾಷೆಗೆ ಮಾಡಿದ್ದು. ನಾನು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ನಿನಗೆ ಗೊತ್ತಲ್ವಾ ಅಂತ ಅಗ್ನಿ ಹೇಳಿದಾಗ ಸಾರಾ ಸಮಾಧಾನಗೊಂಡ್ಳು. ಇಲ್ಬಾ ಅಂತ ಅಗ್ನಿ ಸಾರಾಳನ್ನು ಎಳೆದು ತನ್ನ ಎದೆ ಮೇಲೆ ಮಲಗಿಸ್ಕೊಂಡ. ಅಗ್ನಿ ಸಾರಾ ಕರೆದಾಗ ಅವನು ಹ್ಞೂ ಅಂದ. ನಂದನ್ ಮದುವೆಗೆ ಬರುವಂತೆ ಕರೆದ್ರು ಅಂದ್ಲು ಅವಳು. ಈ ರಾತ್ರಿಲಿ ಕರೆದ್ನಾ ಅಂತ ಅಗ್ನಿ ಸಂಶಯದಿಂದ ಕೇಳ್ದ. ಅವನು ಹೊರದೇಶದಲ್ಲಿದ್ದಾನೆ, ಅಲ್ಲೀಗ 8 ಗಂಟೆ ಆಗಿದೆ, ಕೆಲಸ ಮುಗಿಸಿ ಬಂದಾಗ ಕಾಲ್ ಮಾಡಿದ್ದ ಅಂತ ಸಾರಾ ನಗ್ತಾ ಹೇಳಿದ್ಲು. ಯಾರು ಈ ನಂದನ್ ಅಂತ ಅಗ್ನಿ ಸಂಶಯದಿಂದ ಕೇಳ್ದ. ನನ್ನ ಫ್ರೆಂಡ್ ಅಚ್ಚುನ ಬ್ರದರ್ ನಂದನ್. ಅಚ್ಚು ಮತ್ತು ನಾನು PUCವರೆಗೂ ಒಟ್ಟಿಗೆ ಓದಿದ್ವಿ. ಅವಳಿಗೆ ನಾನಂದರೆ ಬಹಳ ಇಷ್ಟ, ನನಗೂ ಅವಳಂದರೆ ತುಂಬ ಇಷ್ಟ. ನಾವು 5ನೇ ಕ್ಲಾಸ್ನಿಂದ PUCವರೆಗೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಒಟ್ಟಿಗೆ ಆಟ ಆಡಿ ಓದಿ ಬೆಳೆದವರು. ನಮ್ಮ ಮಮ್ಮಿಗೆ ಅಚ್ಚು ಜೊತೆಗೆ ನಾನು ಹೋಗೋದು ತುಂಬ ಸಮಾಧಾನ. ಅವಳ ಜೊತೆಗೆ ಇದ್ದೀನಿ ಅಂದರೆ ಮಮ್ಮಿ ಎಲ್ಲಿಗೆ ಬೇಕಾದರೂ ಕಳಿಸ್ತಿದ್ರು ನನ್ನನ್ನು. ಹಾಗೆ ಅವಳ ಮನೆಗೆ ಹೋದಾಗ ಅಚ್ಚು ಮನೆಯಲ್ಲಿ ನನ್ನ ಬಗ್ಗೆ ಹೇಳ್ತಿದ್ಲು. ಹಾಗೆ ಕೇಳಿ ಅಚ್ಚುನ ಅಣ್ಣ ನಂದನ್ಗೆ ನಾನಂದರೆ ಇಷ್ಟ ಆಯಿತು. ಒಂದಿನ ಅಚ್ಚುನ ಮನೆಗೆ ಬಿಡೋಕ್ಕೆ ಬಂದಾಗ ನನ್ನನ್ನು ನೇರವಾಗಿ ನೋಡಿದರು. ಅದಕ್ಕೂ ಮುಂಚೆ ಫೋಟೋದಲ್ಲಿ ನೋಡಿದರು ಅಂತ ಸಾರಾ ನಗ್ತಾ ಹೇಳಿದ್ಲು. ಆಮೇಲೆ ಅಂತ ಅಗ್ನಿ ಕುತೂಹಲದಿಂದ ಕೇಳ್ದ. ಹಾಗೆ ನೋಡಿ ನಕ್ಕರು, ಕಾಫಿ ಕುಡಿದು ಹೋದರು. ಮಾರನೇ ದಿನ ಕಾಲೇಜಿಗೆ ಹೋದಾಗ ಅಚ್ಚು ನಂದನ್ ನನ್ನನ್ನು ಇಷ್ಟಪಟ್ಟಿದ್ದಾರೆ, ಮದುವೆ ಆಗೋಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ಲು. ನನಗಂತೂ ಶಾಕ್ ಆಯಿತು. ಅಚ್ಚುನ ಅಣ್ಣನನ್ನು ನಾನು ನನ್ನ ಅಣ್ಣನ ಹಾಗೇ ಭಾವಿಸಿದ್ದೆ. ಅಚಾನಕ್ಕಾಗಿ ಅದನ್ನು ಕೇಳಿದಾಗ ನನಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ತಕ್ಷಣವೇ ಬೇಡ ಅಂತ ಹೇಳಿದೆ. ಅಚ್ಚುಗೆ ನನ್ನ ಮೇಲೆ ತುಂಬ ಪ್ರೀತಿ ಇದ್ದಿದ್ದರಿಂದ ಅವಳು ಕೂಡ ಒತ್ತಾಯ ಮಾಡಿದ್ಲು, ಆದರೆ ನನಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ಲು ಸಾರಾ. ಆಮೇಲೆ ಏನಾಯಿತು ಅಂತ ಅಗ್ನಿ ಕುತೂಹಲದಿಂದ ಕೇಳ್ದ. ಅವಳು ಮನೆಗೆ ಹೋಗಿ ನಂದನ್ ಬಳಿ ನಾನು ಹೇಳಿದ ವಿಷಯಗಳನ್ನು ತಿಳಿಸಿದ್ಲು. ಮಾರನೇ ದಿನ ನಂದನ್ ನನ್ನನ್ನು ನೋಡೋಕೆ ಬಂದರು. ಅವರಿಗೆ ನಾನು ಇಷ್ಟ, ಮದುವೆ ಆಗೋಕೆ ಆಸೆ ಇದೆ ಅಂತ ನೇರವಾಗಿ ಹೇಳಿದ್ರು ಅಂದ್ಲು ಸಾರಾ. ಆಗ ನೀನೇನು ಹೇಳ್ದೆ ಅಂತ ಅಗ್ನಿ ಕೇಳ್ದ. ನಾನು ಅವರಿಗೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಚ್ಚುನ ಅಣ್ಣನನ್ನು ನನ್ನ ಅಣ್ಣನಾಗಿಯೇ ನೋಡಿದ್ದೀನಿ ಹೊರತು ಬೇರೆ ರೀತಿ ನೋಡಿಲ್ಲ ಅಂದೆ. ನಂದನ್ ಅದನ್ನು ಒಪ್ಕೊಂಡ್ರು, ನನ್ನನ್ನು ನೋಡಿ ನಗು ಬೀರಿದ್ರು. ಡಿಗ್ರಿ ಓದುವಾಗಲೂ ಅಚ್ಚು ಬಳಿ ನನ್ನ ಅಭಿಪ್ರಾಯ ಬದಲಿಸಿದಿನ ಅಂತ ಕೇಳ್ತಿದ್ರು. ಅವರಿಗೆ ಅಷ್ಟಿಷ್ಟ ಇತ್ತು ನಾನಂದರೆ, ಆದರೆ ಎಂದಿಗೂ ನನಗೆ ತೊಂದರೆ ಕೊಟ್ಟಿಲ್ಲ. ಈಗ ಅವರ ಮದುವೆ, ಅದನ್ನು ಹೇಳೋಕ್ಕೆ ಕಾಲ್ ಮಾಡಿದ್ರು ಅಂತ ಸಾರಾ ನಗ್ತಾ ಹೇಳಿದ್ಲು. ನೀನು ಆ ಮದುವೆಗೆ ಹೋಗ್ತೀಯಾ ಅಂತ ಅಗ್ನಿ ಸಂಶಯದಿಂದ ಕೇಳ್ದ. ಮತ್ತೆ ಹೋಗದೆ ಇರ್ತೀನಾ? ನಾನು ಮಾತ್ರ ಅಲ್ಲ ಅಗ್ನಿ, ನೀನು ನನ್ನ ಜೊತೆಗೆ ಬರಬೇಕು ಅಂತ ಸಾರಾ ಹೇಳಿದ್ಲು. ನಾನೇನು ಬರೋದಿಲ್ಲ, ನೀನೇ ಹೋಗ್ಬಾ ಅಂತ ಅಗ್ನಿ ಸುಳ್ಳು ಕೋಪದಿಂದ ಹೇಳ್ದ. ನಿಂಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಆಗಿದೆ ಅಂತ ಸಾರಾ ಅಗ್ನಿಯ ಕೆನ್ನೆಯನ್ನು ಹಿಡಿದು ಎಳೆದು ಹೇಳಿದ್ಲು. ನನಗೆ ಯಾಕೆ ಹೊಟ್ಟೆ ಕಿಚ್ಚು? ಹೊಟ್ಟೆ ಕಿಚ್ಚು ಅಂದರೆ ಏನು ಅಂತಲೇ ಗೊತ್ತಿಲ್ಲ ನನಗೆ ಅಂದ ಅಗ್ನಿ. ಹೌದಾ ಅಂತ ಸಾರಾ ಅವನನ್ನು ಅಣಗಿಸಿದ್ಲು. ಏನದು ಅಂತ ಅಗ್ನಿ ಸಾರಾಳ ಸೊಂಟದ ಮೇಲೆ ಒತ್ತಿ ಕೇಳ್ದ. ನೋವಾಗ್ತದೆ ಬಿಡು ಅಂತ ಸಾರಾ ಮುದ್ದಿನಿಂದ ಹೇಳಿದ್ಲು. ಅಗ್ನಿ ನಗ್ತಾ ಸಾರಾಳನ್ನು ಮಗುಚ್ತ. ಈಗ ಸಾರಾ ಕೆಳಗಡೆ, ಅಗ್ನಿ ಅವಳ ಮೇಲೆ ಇದ್ದರು. ಸಾರಾ ತನ್ನ ಎರಡೂ ಕೈಗಳನ್ನು ಅಗ್ನಿಯ ಎದೆ ಮೇಲಿಟ್ಟು ತಡೆದು ಹುಬ್ಬೇರಿಸಿ ನೋಡಿದ್ಲು. ಅಗ್ನಿ ನಗುತ್ತಾ ಅವಳನ್ನು ಬಂಧಿಸ್ತ. ಮಾರನೇ ದಿನ ಸಾರಾ ಅದ್ಕೆ ಅಂತ ಮದನ್ ಅಗ್ನಿಯ ರೂಮ್ ಬಾಗಿಲನ್ನು ಬಡಿದು ಕರೆದ. ಆಫೀಸಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದ ಸಾರಾ ಬಾಗಿಲು ತೆರೆದ್ಲು. ಏನಾಯಿತು ಮದನ್ ಅಂತ ಸಂಶಯದಿಂದ ಕೇಳಿದ್ಲು ಸಾರಾ. ಅಗ್ನಿ ಅಣ್ಣ ಎಲ್ಲಿ ಅಂತ ಕೇಳ್ದ ಮದನ್. ಅಗ್ನಿ ರೆಡಿಯಾಗಿ ಹೋಗಿದ್ದಾರೆ ಅಂದ್ಕೊಂಡೆ, ಕೆಳಗಡೆ ಇಲ್ವಾ ಅಂತ ಸಾರಾ ಅಚ್ಚರಿಯಿಂದ ಕೇಳಿದ್ಲು. ಗೊತ್ತಿಲ್ಲ, ನಾನು ನೋಡಿಲ್ಲ, ನಾನು ನಿಮ್ಮನ್ನೇ ಕೇಳೋಕೆ ಬಂದೆ ಅಂದ ಅವನು. ಏನಾಯಿತು ಮದನ್, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂದ್ಲು ಸಾರಾ. ಹೌದು, ಚಿಕ್ಕ ಸಮಸ್ಯೆ ಇದೆ, ಇದು ನೋಡಿ ಅಂತ ಮದನ್ ತನ್ನ ಫೋನ್ ತೋರಿಸ್ದ. ಅದರಲ್ಲಿ ಒಂದು ನಂಬರ್ನಿಂದ ಮೆಸೇಜ್ ಬಂದಿತ್ತು. ಐ ಲವ್ ಯು ಮದನ್ ಅಂತಿತ್ತು ಅದರಲ್ಲಿ. ಇವಳು ಯಾರೋ ಕಣ್ಣು ಸರಿ ಇಲ್ದಿರೋಳು ಅಂತ ಸಾರಾ ನಗ್ತಾ ಮದನ್ಗೆ ಹೇಳಿದ್ಲು. ಮದನ್ ಮುಖ ಸಿಟ್ಟು ಮಾಡ್ಕೊಂಡಿದ್ದ. ಬಿಡಿ, ರಾತ್ರಿ 12 ಗಂಟೆ ಕಳೆದ ಮೇಲೆ ಬಂದ ಮೆಸೇಜ್ ಇದು.
ಇವತ್ತು ಬೆಳಗ್ಗೆ ನೋಡಿದೆ ಅಂದ. ನಿನ್ನ ಕಾಂಟ್ಯಾಕ್ಟ್ನಲ್ಲಿ ಈ ನಂಬರ್ ಇಲ್ವಾ? ನಿನ್ನ ಜೊತೆಗೆ ಓದ್ತಿರೋರು ಯಾರಾದರೂ ತಮಾಷೆಗೆ ಹಿಂಗೆ ಮಾಡಿರಬಹುದೇನೋ ಅಂತ ಸಾರಾ ಸಂಶಯದಿಂದ ಕೇಳಿದ್ಲು. ಗೊತ್ತಿಲ್ಲ, ಆದರೆ ರಿಟರ್ನ್ ಕಾಲ್ ಬ್ಯಾಕ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ, ಯಾರು ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳ್ದ ಮದನ್. ಬಹುಶಃ ಯಾರಾದರೂ ತಮಾಷೆಗೆ ಮಾಡಿರಬಹುದು, ನಿನ್ನ ಫ್ರೆಂಡ್ಸ್ ಯಾರಾದರೂ ಅಂದ್ಲು ಸಾರಾ. ಆದರೂ ಈಗ ಹೀಗೆ ತಮಾಷೆ ಮಾಡೋ ಅಗತ್ಯವಿಲ್ವಲ್ಲ ಅಂತ ಮದನ್ ಕೋಪದಿಂದ ಹೇಳ್ದ. ಅದಕ್ಕೆ ನೀನು ಇಷ್ಟು ಕೋಪ ಪಡಬೇಕಾಗಿಲ್ಲ, ಇವೆಲ್ಲ ಕಾಲೇಜ್ ಜೀವನದ ಭಾಗ ಅಲ್ವಾ, ಸಾರಾ ನಗ್ತಾ ಹೇಳಿದ್ಲು. ಅದಕ್ಕೆ ಹೀಗೆ ತಾನೆ ಒಬ್ಬರಿಗೆ ತೊಂದರೆ ಕೊಡೋದು, ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಮದನ್ ಸಿಟ್ಟಿನಿಂದ ಹೇಳ್ದ. ನಿನ್ನ ಫೋನಲ್ಲಿ ಟ್ರೂ ಕಾಲರ್ ಇಲ್ವಾ, ಅದರಲ್ಲೊಮ್ಮೆ ನೋಡು ಅಂತ ಸಾರಾ ಏನೋ ನೆನಪಿಸ್ಕೊಂಡೋಳಂತೆ ಹೇಳಿದ್ಲು. ಆದರೆ ನಮಗೆ ಬೇಕಾದ ಹೆಸರನ್ನು ಅದರಲ್ಲಿ ಹಾಕಬಹುದು, ಒರಿಜಿನಲ್ ಹೆಸರೇ ಇರಬೇಕು ಅಂತಿಲ್ವಲ್ಲ ಅಂದ ಮದನ್ ಕೂಡ. ನೀನು ಹೇಗಾದರೂ ನೋಡು ಮದನ್ ಅಂದ್ಲು ಅವಳು. ಸಾರಾ ಹೇಳ್ದಂತೆ ಅವನು ಟ್ರೂ ಕಾಲರ್ ಓಪನ್ ಮಾಡಿ ಆ ನಂಬರ್ ಚೆಕ್ ಮಾಡ್ದ. ಅದರಲ್ಲಿ ನೋಡಬೇಡ ಮದನ್ ಅಂತ ಟ್ರೂ ಕಾಲರ್ನಲ್ಲಿ ಹೆಸರನ್ನೇ ಹಂಗೆ ತೋರಿಸ್ತಿತ್ತು, ನೋಡಬೇಡ ಮದನ್ ಅಂತ. ಅದನ್ನು ಕಂಡ ಸಾರಾ ನಗ್ತಾ ಮದನನ್ನು ನೋಡಿದ್ಲು. ಮದನ್ ಮುಖ ಸಿಟ್ಟಿನಿಂದ ಕೆಂಪಗಾಗಿತ್ತು. ಯಾರೋ ಹುಡುಗಿ ನಿನ್ನನ್ನು ಫಿಕ್ಸ್ ಮಾಡೋಕೆ ನೋಡ್ತಿದ್ದಾಳೆ ಮದನ್ ಅಂತ ಸಾರಾ ನಗ್ತಾ ಅವನ ಭುಜದ ಮೇಲೆ ತಟ್ಟಿ ಹೇಳಿದ್ಲು. ಆದರೆ ಮದನ್ಗಂತೂ ಕೋಪನೇ ಬಂತು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.